ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಎಕ್ಸ್ಪ್ಲೋರಿಂಗ್ ಬಂದ್ಬಿಟ್ಟು ನಿಶಾನ್ಯ ಗುಡ್ಡ. ಈ ಗುಡ್ಡದ ಬಗ್ಗೆ ಹಚ್ಚು ಹಸಿರಿಂದನೇ ತುಂಬಿರುವಂಥ ಪ್ರದೇಶ ಅಂತಲೇ ಹೇಳ್ಬೋದು. ಇದು ಒಂದಾನೊಂದು ಕಾಲದಲ್ಲಿ ಗುಪ್ತ ರತ್ನಗಳ ಬಗ್ಗೆನೇ ಹೆಸರಾಗಿರುವ ಈ ಗುಡ್ಡವೇ ನಿಶಾನ್ಯ ಗುಡ್ಡ. ಇವತ್ತಿನ ಮಾಹಿತಿ ಅದ್ರ ಬಗ್ಗೆ ಏನೇನಿದೆ ಅಂತ ಹೇಳೋಣ ಬನ್ನಿ. History tells us that powerful people come from powerful places. ಇದೇ ನಿಶಾನ್ಯ ಗುಡ್ಡಕ್ಕೆ ಹೋಗುವ ದಾರಿ. ಇಲ್ಲೇ ಮೇನ್ ರೋಡಲ್ಲೇ ಬೈಕ್ ಇಟ್ಟು ಹೋಗಬೇಕಾಗತ್ತೆ. ಅದು ಕಾಡು ಮಧ್ಯೆನೇ ಬೈಕ್ ಇಡಬೇಕು. ಇಲ್ಲಿಂದ ಮುಂದೆ ಬೈಕ್ ಹೋಗಲ್ಲ, ಸ್ವಲ್ಪ ಟ್ರೆಕ್ಕಿಂಗ್ ಮಾಡ್ತಾನೆ ಹೋಗಬೇಕಾಗತ್ತೆ. ಬನ್ನಿ ಹೋಗುವ. ಮತ್ತೊಂದು ಏನು ಹೇಳಬೇಕಂದ್ರೆ, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮೂರು ಸಿರ್ಸಿಯಲ್ಲಿ ಈ ಪ್ಲೇಸ್ ಇದೆ ಅಂತ ಹೇಳೋಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಿದೆ. ಇಲ್ಲಿ ಹೆಚ್ಚಾಗಿ ಸಾರಂಗ ಹಾಗೂ ಮಲ್ಬಾರಿ ಅಳಿಲುಗಳು ತುಂಬ ಕಂಡು ಬರುತ್ತೆ. ಹಾಗೆ ಅಂದರೆ ನಮ್ಮ ಕಣ್ಣಿಗೆ ಬಿದ್ದರೆ ನಿಮಗೂ ತೋರಿಸ್ತೇನೆ. ಹಾಗೆ ಹೋಗ್ತಾ ಹೋಗ್ತಾ ತುಂಬ ಫಾಗ್ ಇತ್ತು, ನೀವು ನೋಡಿ. ಹಾಗೂ ಈಗ ಮಾಡಿ ಈಶಾನ್ಯ ಗುಡ್ಡ ಟಾಪ್ ಪ್ಲೇಸಿಗೆ ಇನ್ನೇನು ರೀಚ್ ಆದರು. ಅಲ್ಲಿ ರೀಚ್ ಆಗ್ತಾ ಆಗ್ತಾ ಫುಲ್ಲು ಫಾಗ್ ಇತ್ತು. ನಮ್ಮ ಹೆಜ್ಜೆ ಹೆಜ್ಜೆಗೂ ಫುಲ್ ಫಾಗಿಂದೇ ಸುರಿಮಳೆ ಇತ್ತು. ತುಂಬಾ ಖುಷಿ ಪಡ್ತಾ ತುಂಬಾ ಎಂಜಾಯ್ ಮಾಡ್ತಾ ಬೆಟ್ಟ ಹತ್ತಿದ್ದೇ ಗೊತ್ತಾಗಲಿಲ್ಲ ನಮಗೆ. ಇಷ್ಟೊತ್ತಂಗ ಕಾಯ್ತಿರೋ ಪ್ಲೇಸ್ ಈಶಾನ್ಯ ಗುಡ್ಡ ಇದೆಯಾ. ಮತ್ತೊಂದು ವಿಶೇಷತೆ ಏನೆಂದರೆ, ಸಮುದ್ರ ಮಟ್ಟದಕ್ಕಿಂತ ಸಮುದ್ರ ಎಷ್ಟು ಆಳ ಇದೆ ಎಲ್ಲೋ ಸರಿಸುಮಾರು 1971 ಎತ್ತರದಲ್ಲಿದೆ ಈ ಬೆಟ್ಟ. ಅದೇ ಒಂದು ಖುಷಿ ವಿಷಯ. ಅದೇ ನೋಡಿ ಆ ಬೆಟ್ಟ. फलक तू गरज तू बरस तू धूप में छाँव की एहसास तू. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋಗೆ ಸಿಗುವ.